ಕರ್ನಾಟಕದಲ್ಲಿ ಬಿಜೆಪಿ ಅಥವಾ ಕಾಂಗ್ರೆಸ್ ಯಾರಿಗೆ ಜಯಶ್ರೀ ಸಿಗಲಿದೆ? ಅಭಿಪ್ರಾಯ ಸಮೀಕ್ಷೆಯಲ್ಲಿ ಬಂತು ದೊಡ್ಡ ಬಹಿರಂಗ. ಹೌದು ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಿಮಗೆ ಕರ್ನಾಟಕ ರಾಜ್ಯದ ಎಲ್ಲಾ 224 ವಿಧಾನಸಭಾ ಕ್ಷೇತ್ರಗಳ ಕುರಿತು 2028ರಲ್ಲಿ ನಡೆಯಲಿರುವ ಚುನಾವಣೆಗೆ ಸಂಬಂಧಿಸಿದ ತಾಜಾ ಮತ್ತು ನಿಖರವಾದ ಅಭಿಪ್ರಾಯ ಸಮೀಕ್ಷೆಯನ್ನು ತಿಳಿಸುತ್ತಿದ್ದೇವೆ. ಕರ್ನಾಟಕದಲ್ಲಿ ಮುಖ್ಯ ಹೋರಾಟ ಬಿಜೆಪಿ ಅಂದರೆ ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ನಡೆಯುತ್ತಿರುವುದು ಗೋಚರಿಸುತ್ತಿದೆ. ಆದರೆ ಜೆಡಿಎಸ್ ಪಕ್ಷವನ್ನು ಯಾರೂ ಹಗುರವಾಗಿ ತೆಗೆದುಕೊಳ್ಳುವುದಿಲ್ಲ. ಚುನಾವಣಾ ವಾತಾವರಣ ಸಂಪೂರ್ಣವಾಗಿ ಬಿಸಿ ಬಿಸಿ ಆಗಿದೆ. ಈಗ ಪ್ರಶ್ನೆ ಏನೆಂದರೆ, ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಮರಳುತ್ತದೆಯೇ ಅಥವಾ ಈ ಬಾರಿ ಬಿಜೆಪಿ ಸರ್ಕಾರ ರಚಿಸಿತೆ? ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳ ಜನರ ಅಭಿಪ್ರಾಯವನ್ನು ಈ ಸಮೀಕ್ಷೆಯಲ್ಲಿ ಒಳಗೊಂಡಿದೆ. ಜನರನ್ನು ಕೇಳಲಾಯಿತು, ಕರ್ನಾಟಕದಲ್ಲಿ ಯಾರಿಗೆ ಜಯವಾಗಲಿದೆ? ಅಭಿಪ್ರಾಯ ಸಮೀಕ್ಷೆಯಲ್ಲಿ ಭಾಗವಹಿಸಿದವರು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ಈ ಬಾರಿ ಭಾರತೀಯ ಜನತಾ ಪಾರ್ಟಿ, ಕಾಂಗ್ರೆಸ್ ಅಥವಾ ಜೆಡಿಎಸ್? ಈ ಸಮೀಕ್ಷೆಯ ಎಲ್ಲಾ ಮಾಹಿತಿಗಳನ್ನು ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಆದ್ದರಿಂದ ದಯವಿಟ್ಟು ಕೊನೆಯವರೆಗೂ ನೋಡಿ. ವಿಡಿಯೋ ಮುಂದುವರಿಯುವ ಮೊದಲು ಪ್ರೇಕ್ಷಕರಾದ ನೀವು ಎಲ್ಲರಿಗೂ ಒಂದು ಚಿಕ್ಕ ವಿನಂತಿ. ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ, ನೀವು ಯಾವ ಪಕ್ಷಕ್ಕೆ ಬೆಂಬಲ ನೀಡುತ್ತೀರಿ ಮತ್ತು ನಿಮ್ಮ ಪ್ರಕಾರ ನಿಮ್ಮ ಇಷ್ಟದ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಬರಬಹುದು? ಹಾಗಾದರೆ ಸ್ನೇಹಿತರೆ, ಈಗ ಒಂದೊಂದಾಗಿ ಮಾತಾಡೋಣ. ಕರ್ನಾಟಕದ ಎಲ್ಲಾ 224 ವಿಧಾನಸಭಾ ಕ್ಷೇತ್ರಗಳು ಮತ್ತು 31 ಜಿಲ್ಲೆಗಳ ಅಭಿಪ್ರಾಯ ಸಮೀಕ್ಷೆಗಳ ಬಗ್ಗೆ ಮೊದಲಿಗೆ ಮಾತಾಡೋಣ. ಕರ್ನಾಟಕದ ಧಾರವಾಡ ಜಿಲ್ಲೆಯ ವಿಷಯ ಮಾತನಾಡೋಣ. ಇಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿವೆ. ಈ 7 ಕ್ಷೇತ್ರಗಳಲ್ಲಿ ಯಾರಿಗೆ ಎಷ್ಟು ಸ್ಥಾನ ಸಿಗಬಹುದು? ನಿಮ್ಮ ಪರದೆಯ ಮೇಲೆ ನೋಡಿ. ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿಜೆಪಿ 7 ಸ್ಥಾನಗಳಲ್ಲಿ 4 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ 2 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಜೆಡಿಎಸ್ ಖಾತೆಗೆ ಇಲ್ಲಿ 1 ಸ್ಥಾನವೂ ಬರುತ್ತಿರುವುದಿಲ್ಲ. ಇತರೆ ಪಕ್ಷಗಳಿಗೆ 1 ವಿಧಾನಸಭಾ ಸ್ಥಾನದಲ್ಲಿ ನೇರ ಹೋರಾಟ ಕಾಣಿಸಬಹುದು. ಈಗ ಕಾವೇರಿ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ಕಾವೇರಿ ಪ್ರದೇಶದಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಿವೆ. ಈ 6 ಸ್ಥಾನಗಳಲ್ಲಿ ಯಾರಿಗೆ ಎಷ್ಟು ಸಿಗಬಹುದು? ನಿಮ್ಮ ಪರದೆಯ ಮೇಲೆ ನೋಡಿ. ಬಿಜೆಪಿ 6 ಸ್ಥಾನಗಳಲ್ಲಿ 2 ಸ್ಥಾನಗಳನ್ನು ಗೆಲ್ಲಬಹುದು. ಕಾಂಗ್ರೆಸ್ 3 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುತ್ತಿರುವುದು ಕಾಣಿಸುತ್ತಿದೆ. ಜೆಡಿಎಸ್ಗೆ ಇಲ್ಲಿ 1 ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇತರೆ ಪಕ್ಷಗಳ ಖಾತೆಗೆ ಯಾವುದೇ ಸ್ಥಾನ ಹೋಗುತ್ತಿರುವುದು ಕಾಣುತ್ತಿಲ್ಲ. ಈಗ ಬಿಜಾಪುರದ ವಿಷಯ ಮಾತಾಡೋಣ. ಬಿಜಾಪುರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಯಾರಿಗೆ ಜಯ ಸಿಗಬಹುದು? ನಿಮ್ಮ ಪರದೆಯ ಮೇಲೆ ನೋಡಿ. ಬಿಜೆಪಿ 8 ಸ್ಥಾನಗಳಲ್ಲಿ 5 ಸ್ಥಾನಗಳನ್ನು ಮುನ್ನಡೆ ಸಾಧಿಸುವಂತೆ ಕಾಣುತ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ 3 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಜೆಡಿಎಸ್ ಅಂದರೆ ಜನತಾದಳ, ಸೆಕ್ಯುಲರ್ ಖಾತೆಗೆ ಇಲ್ಲಿ 1 ಸ್ಥಾನವೂ ಬರುತ್ತಿಲ್ಲ. ಅಂದರೆ ಕುಮಾರಸ್ವಾಮಿ ಅವರಿಗೆ ಇಲ್ಲಿ ತೃಪ್ತಿಪಡಬೇಕಾಗುತ್ತದೆ. ಇತರೆ ಪಕ್ಷಗಳಿಗೂ ಯಾವುದೇ ಸ್ಥಾನ ಸಿಗುತ್ತಿಲ್ಲ. ಇದೀಗ ಗುಲ್ಬರ್ಗಾ ಬಗ್ಗೆ ಮಾತಾಡೋಣ. ಗುಲ್ಬರ್ಗಾದಲ್ಲಿ ಒಟ್ಟು 9 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಯಾರು ಮುನ್ನಡೆ ಸಾಧಿಸುತ್ತಾರೆ? ನಿಮ್ಮ ಪರದೆಯ ಮೇಲೆ ನೋಡಿ. ಬಿಜೆಪಿ 9 ಸ್ಥಾನಗಳಲ್ಲಿ 3 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಕಾಂಗ್ರೆಸ್ 4 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಇದರಿಂದಾಗಿ ಗುಲ್ಬರ್ಗಾದಲ್ಲಿ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಬಹುದು. ಜೆಡಿಎಸ್ಗೆ ಇಲ್ಲಿ 2 ಸ್ಥಾನಗಳು ಸಿಗುತ್ತಿರುವುದು ಕಾಣುತ್ತಿದೆ. ಇತರೆ ಪಕ್ಷಗಳಿಗೆ ಇಲ್ಲಿ ಕೂಡ ಯಾವುದೇ ಸ್ಥಾನ ಸಿಗುತ್ತಿಲ್ಲ. ಸ್ನೇಹಿತರೆ, ಇದುವರೆಗೆ ಕರ್ನಾಟಕದ 224 ಸ್ಥಾನಗಳಲ್ಲಿ 30 ವಿಧಾನಸಭಾ ಸ್ಥಾನಗಳ ಕುರಿತು ಜನರ ಅಭಿಪ್ರಾಯ ಬಂದಿದೆ. ಹೀಗಾಗಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗುತ್ತಿವೆ ನೋಡೋಣ. ಬಿಜೆಪಿ ಖಾತೆಗೆ 14 ಸ್ಥಾನಗಳು ಬರುತ್ತಿರುವಂತೆ ಕಾಣುತ್ತಿದೆ. ಕಾಂಗ್ರೆಸ್ಗೆ 12 ಸ್ಥಾನಗಳು ಬರುತ್ತಿವೆ. ಜೆಡಿಎಸ್ಗೆ 3 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಇತರೆ ಪಕ್ಷಗಳ ಖಾತೆಗೆ 1 ಸ್ಥಾನ ಹೋಗುವ ನಿರೀಕ್ಷೆ ಇದೆ. ಗುಲ್ಬರ್ಗಾದ ನಂತರ ಈಗ ಬೆಳ್ಳಾರಿ ಕುರಿತು ಮಾತನಾಡೋಣ. ಬೆಳ್ಳಾರಿಯಲ್ಲಿ ಒಟ್ಟು 9 ವಿಧಾನಸಭಾ ಕ್ಷೇತ್ರಗಳಿವೆ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿಜೆಪಿ 9 ಸ್ಥಾನಗಳಲ್ಲಿ 4 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ 9 ಸ್ಥಾನಗಳಲ್ಲಿ 5 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಅಂದರೆ ಇಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಪಕ್ಷವಾಗಿ ಹೊರಹೊಮ್ಮಬಹುದು. ಜೆಡಿಎಸ್ಗೆ ಇಲ್ಲಿ 0 ಸ್ಥಾನಗಳು ಸಿಗುತ್ತಿವೆ ಮತ್ತು ಇತರೆ ಪಕ್ಷಗಳಿಗೂ 0 ಸ್ಥಾನಗಳು ಮಾತ್ರ ಸಿಗಬಹುದು. ಈಗ ಉಡುಪಿ ಕುರಿತು ಮಾತಾಡೋಣ. ಉಡುಪಿಯಲ್ಲಿ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿವೆ. ಈ 5 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿಜೆಪಿಗೆ 4 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ 1 ವಿಧಾನಸಭಾ ಸ್ಥಾನ ಸಿಗುವ ಸಾಧ್ಯತೆ ಹೆಚ್ಚು ಕಾಣುತ್ತಿದೆ. ಜೆಡಿಎಸ್ಗೆ ಇಲ್ಲಿ 0 ಸ್ಥಾನಗಳು ಮತ್ತು ಇತರೆ ಪಕ್ಷಗಳಿಗೂ 0 ಸ್ಥಾನಗಳು ಮಾತ್ರ ಸಿಗಬಹುದು. ಈಗ ಉತ್ತರ ಕನ್ನಡದ ಕುರಿತು ಮಾತಾಡೋಣ. ಉತ್ತರ ಕನ್ನಡದಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಿವೆ. ಈ 6 ಸ್ಥಾನಗಳಲ್ಲಿ ಅರ್ಧ ಸ್ಥಾನಗಳಾದ 3 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿಜೆಪಿ ಗೆಲ್ಲುವ ಸಾಧ್ಯತೆ ಇದೆ. ಉಳಿದ 3 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನಡೆ ಸಾಧಿಸಬಹುದು. ಜೆಡಿಎಸ್ಗೆ ಇಲ್ಲಿ 0 ಸ್ಥಾನಗಳು ಸಿಗಬಹುದು ಮತ್ತು ಇತರೆ ಪಕ್ಷಗಳಿಗೂ 0 ಸ್ಥಾನಗಳು ಮಾತ್ರ ಸಿಗುವ ಸಾಧ್ಯತೆ ಇದೆ.
ಸ್ನೇಹಿತರೆ, ಇದುವರೆಗೆ ಕರ್ನಾಟಕದ 224 ಸ್ಥಾನಗಳಲ್ಲಿ 50 ವಿಧಾನಸಭಾ ಸ್ಥಾನಗಳ ಕುರಿತು ಜನರ ಅಭಿಪ್ರಾಯ ಬಂದಿದೆ. ಹೀಗಾಗಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗುತ್ತಿವೆ ನೋಡೋಣ. ಬಿಜೆಪಿ ಖಾತೆಗೆ 25 ಸ್ಥಾನಗಳು ಬರುತ್ತಿವೆ. ಕಾಂಗ್ರೆಸ್ಗೆ 21 ಸ್ಥಾನಗಳು ಸಿಗುತ್ತಿವೆ. ಜೆಡಿಎಸ್ಗೆ 3 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಇತರೆ ಪಕ್ಷಗಳ ಖಾತೆಗೆ 1 ಸ್ಥಾನ ಹೋಗುವ ನಿರೀಕ್ಷೆ ಇದೆ. ಈಗ ರಾಮನಗರದ ಕುರಿತು ಮಾತನಾಡೋಣ. ರಾಮನಗರದಲ್ಲಿ ಒಟ್ಟು 4 ವಿಧಾನಸಭಾ ಕ್ಷೇತ್ರಗಳಿವೆ. ಈ 4 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಇಲ್ಲಿ 3 ವಿಧಾನಸಭಾ ಸ್ಥಾನಗಳೊಂದಿಗೆ ಬಿಜೆಪಿ ಮುನ್ನಡೆ ಸಾಧಿಸುತ್ತಿರುವುದು ಕಾಣಿಸುತ್ತದೆ. ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ 1 ಸ್ಥಾನದಲ್ಲಿ ತೃಪ್ತಿಪಡಬೇಕಾಗುತ್ತದೆ. ಜೆಡಿಎಸ್ ಮತ್ತು ಇತರೆ ಪಕ್ಷಗಳಿಗೆ ಇಲ್ಲಿ ಶೂನ್ಯ ಸ್ಥಾನಗಳು ಮಾತ್ರ ಸಿಗಬಹುದು. ಈಗ ಕೊಪ್ಪಳದ ಕುರಿತು ಮಾತಾಡೋಣ. ಕೊಪ್ಪಳದಲ್ಲಿ ಒಟ್ಟು 5 ವಿಧಾನಸಭಾ ಸ್ಥಾನಗಳಿವೆ. ಹಾಗಾದರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗುತ್ತಿವೆ ನೋಡಿ. ಈ 5 ಸ್ಥಾನಗಳಲ್ಲಿ 3 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿಜೆಪಿ ಗೆಲ್ಲುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ 2 ಸ್ಥಾನಗಳು ಸಿಗುತ್ತಿವೆ. ಇತರೆ ಪಕ್ಷಗಳ ಖಾತೆಗೆ 1 ಸ್ಥಾನವೂ ಹೋಗುತ್ತಿಲ್ಲ. ಸ್ನೇಹಿತರೆ, ಇದುವರೆಗೆ ಕರ್ನಾಟಕದ 224 ಸ್ಥಾನಗಳಲ್ಲಿ 59 ವಿಧಾನಸಭಾ ಸ್ಥಾನಗಳ ಕುರಿತು ಜನರ ಅಭಿಪ್ರಾಯ ಬಂದಿದೆ. ಹೀಗಾಗಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗುತ್ತಿವೆ ನೋಡೋಣ. ಬಿಜೆಪಿ ಖಾತೆಗೆ 31 ಸ್ಥಾನಗಳು ಬರುತ್ತಿವೆ. ಕಾಂಗ್ರೆಸ್ಗೆ 24 ಸ್ಥಾನಗಳು ಸಿಗುತ್ತಿವೆ. ಜೆಡಿಎಸ್ಗೆ 3 ಸ್ಥಾನಗಳು ಸಿಗುತ್ತಿವೆ. ಇತರೆ ಪಕ್ಷಗಳ ಖಾತೆಗೆ 1 ಸ್ಥಾನ ಹೋಗುತ್ತಿದೆ. ಈಗ ಚಿಕ್ಕಮಗಳೂರಿನ 5 ವಿಧಾನಸಭಾ ಕ್ಷೇತ್ರಗಳ ಕುರಿತು ಮಾತಾಡೋಣ. ಅಭಿಪ್ರಾಯ ಸಮೀಕ್ಷೆಯ ವರದಿ ಏನು ಹೇಳುತ್ತದೆ ನೋಡೋಣ. ಈ 5 ಸ್ಥಾನಗಳಲ್ಲಿ 3 ವಿಧಾನಸಭಾ ಸ್ಥಾನಗಳು ಬಿಜೆಪಿ ಖಾತೆಗೆ ಹೋಗುತ್ತಿವೆ ಎಂದು ಕಾಣಿಸುತ್ತಿದೆ. ಅಂದರೆ ಅತಿ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡೆಯಬಹುದು. ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ 2 ವಿಧಾನಸಭಾ ಸ್ಥಾನಗಳಲ್ಲಿ ಮುನ್ನಡೆ ಸಿಗುತ್ತಿದೆ. ಜೆಡಿಎಸ್ ಖಾತೆಗೆ ಶೂನ್ಯ ಸ್ಥಾನಗಳು ಮತ್ತು ಇತರೆ ಪಕ್ಷಗಳಿಗೂ ಶೂನ್ಯ ಸ್ಥಾನಗಳು ಮಾತ್ರ ಸಿಗುತ್ತವೆ. ಈಗ ರಾಯಚೂರಿನ ಕುರಿತು ಮಾತಾಡೋಣ. ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿವೆ. ಈ 7 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿಜೆಪಿ 3 ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. ಅಂದರೆ ಬಿಜೆಪಿ 3 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಬಹುದು. ಕಾಂಗ್ರೆಸ್ ಪಕ್ಷಕ್ಕೂ 3 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಅಂದರೆ ಅರ್ಧ ಸ್ಥಾನಗಳು ಕಾಂಗ್ರೆಸ್ಗೆ ಮತ್ತು ಅರ್ಧ ಸ್ಥಾನಗಳು ಬಿಜೆಪಿಗೆ ಹಂಚಿಕೊಳ್ಳಬಹುದು. ಜೆಡಿಎಸ್ ಖಾತೆಗೆ 1 ಸ್ಥಾನ ಹೋಗಬಹುದು. ಇತರೆ ಪಕ್ಷಗಳಿಗೆ ಇಲ್ಲಿ ಕೂಡ ಶೂನ್ಯ ಸ್ಥಾನಗಳು ಮಾತ್ರ ಸಿಗಬಹುದು. ಈಗ ಚಾಮರಾಜನಗರದ ಕುರಿತು ಮಾತಾಡೋಣ. ಈ ಜಿಲ್ಲೆಯಲ್ಲಿ ಒಟ್ಟು 4 ವಿಧಾನಸಭಾ ಸ್ಥಾನಗಳಿವೆ. ಈ 4 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿಜೆಪಿಗೆ 2 ಸ್ಥಾನಗಳು ಸಿಗಬಹುದು. ಕಾಂಗ್ರೆಸ್ ಪಕ್ಷಕ್ಕೆ 1 ಸ್ಥಾನ ಸಿಗುವ ಸಾಧ್ಯತೆ ಇದೆ. ಜೆಡಿಎಸ್ಗೂ 1 ಸ್ಥಾನ ಸಿಗಬಹುದು. ಇತರೆ ಪಕ್ಷಗಳು ಶೂನ್ಯ ಸ್ಥಾನಗಳಲ್ಲೇ ಸೀಮಿತವಾಗುತ್ತವೆ. ಈಗ ಹಾಸನದ ಕುರಿತು ಮಾತಾಡೋಣ. ಹಾಸನದಲ್ಲಿ ಒಟ್ಟು 7 ವಿಧಾನಸಭಾ ಕ್ಷೇತ್ರಗಳಿವೆ. ಈ 7 ಸ್ಥಾನಗಳಲ್ಲಿ 5 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸುತ್ತಿರುವುದು ಕಾಣುತ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ 2 ಸ್ಥಾನಗಳು ಸಿಗಬಹುದು. ಜೆಡಿಎಸ್ ಮತ್ತು ಇತರೆ ಪಕ್ಷಗಳು ಇಲ್ಲಿ ಶೂನ್ಯ ಸ್ಥಾನಗಳಲ್ಲಿ ಸೀಮಿತವಾಗುತ್ತವೆ. ಸ್ನೇಹಿತರೆ, ಇದುವರೆಗೆ ಕರ್ನಾಟಕದ 224 ಸ್ಥಾನಗಳಲ್ಲಿ 82 ವಿಧಾನಸಭಾ ಸ್ಥಾನಗಳ ಕುರಿತು ಜನರ ಅಭಿಪ್ರಾಯ ಬಂದಿದೆ. ಹೀಗಾಗಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗುತ್ತಿವೆ ನೋಡೋಣ. ಬಿಜೆಪಿ ಖಾತೆಗೆ 44 ಸ್ಥಾನಗಳು ಬರುತ್ತಿವೆ. ಕಾಂಗ್ರೆಸ್ಗೆ 32 ಸ್ಥಾನಗಳು ಸಿಗುತ್ತಿವೆ. ಜೆಡಿಎಸ್ಗೆ 5 ಸ್ಥಾನಗಳು ಸಿಗುತ್ತಿವೆ. ಇತರೆ ಪಕ್ಷಗಳ ಖಾತೆಗೆ 1 ಸ್ಥಾನ ಹೋಗುತ್ತಿದೆ. ಈಗ ಕರ್ನಾಟಕದ ಮುಂದಿನ ಜಿಲ್ಲೆ ಬೀದರದ ಕುರಿತು ಮಾತಾಡೋಣ. ಬೀದರ ಜಿಲ್ಲೆಯಲ್ಲಿ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಿವೆ. ಈ 6 ಸ್ಥಾನಗಳಲ್ಲಿ 3 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸಬಹುದು ಮತ್ತು 3 ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನಡೆ ಸಾಧಿಸಬಹುದು. ಅಂದರೆ ಅರ್ಧ ಸ್ಥಾನಗಳು ಬಿಜೆಪಿ ಹಾಗೂ ಅರ್ಧ ಸ್ಥಾನಗಳು ಕಾಂಗ್ರೆಸ್ ಪಕ್ಷಕ್ಕೆ ಹಂಚಿಕೊಳ್ಳಬಹುದು. ಜೆಡಿಎಸ್ ಮತ್ತು ಇತರೆ ಪಕ್ಷಗಳು ಶೂನ್ಯ ಸ್ಥಾನಗಳಲ್ಲೇ ಉಳಿಯಬಹುದು. ಈಗ ಕೋಲಾರದ ಕುರಿತು ಮಾತಾಡೋಣ. ಕೋಲಾರದಲ್ಲಿ ಒಟ್ಟು 6 ವಿಧಾನಸಭಾ ಸ್ಥಾನಗಳಿವೆ. ಈ 6 ಸ್ಥಾನಗಳಲ್ಲಿ 4 ಸ್ಥಾನಗಳನ್ನು ಬಿಜೆಪಿ ಗೆಲ್ಲುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ 2 ಸ್ಥಾನಗಳು ಸಿಗಬಹುದು. ಜೆಡಿಎಸ್ ಮತ್ತು ಇತರೆ ಪಕ್ಷಗಳು ಶೂನ್ಯ ಸ್ಥಾನಗಳಲ್ಲಿ ಸೀಮಿತವಾಗುತ್ತವೆ. ಈಗ ಮಂಡ್ಯದ ಕುರಿತು ಮಾತಾಡೋಣ. ಮಂಡ್ಯದಲ್ಲಿ ಒಟ್ಟು 7 ವಿಧಾನಸಭಾ ಸ್ಥಾನಗಳಿವೆ. ಈ 7 ಸ್ಥಾನಗಳಲ್ಲಿ ಬಿಜೆಪಿ ಒಂದೇ 1 ಸ್ಥಾನದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷ ಇಲ್ಲಿ ಶೂನ್ಯ ಸ್ಥಾನಗಳಲ್ಲಿ ಸೀಮಿತವಾಗಬಹುದು. ಆದರೆ ಜೆಡಿಎಸ್ 6 ವಿಧಾನಸಭಾ ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಇತರೆ ಪಕ್ಷಗಳು ಇಲ್ಲಿ ಕೂಡ ಶೂನ್ಯ ಸ್ಥಾನಗಳಲ್ಲಿ ಉಳಿಯಬಹುದು. ಈಗ ಬೆಳಗಾವಿ ಕುರಿತು ಮಾತಾಡೋಣ. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 18 ವಿಧಾನಸಭಾ ಸ್ಥಾನಗಳಿವೆ. ಈ 18 ಸ್ಥಾನಗಳಲ್ಲಿ 10 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆ ಸಾಧಿಸುತ್ತಿರುವುದು ಕಾಣುತ್ತಿದೆ. ಅಂದರೆ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡೆಯಬಹುದು. ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ 7 ವಿಧಾನಸಭಾ ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಜೆಡಿಎಸ್ ಖಾತೆಗೆ 1 ಸ್ಥಾನ ಹೋಗಬಹುದು.
ಇತರೆ ಪಕ್ಷಗಳಿಗೆ ಇಲ್ಲಿ ಶೂನ್ಯ ಸ್ಥಾನಗಳು ಮಾತ್ರ ಸಿಗಬಹುದು. ಸ್ನೇಹಿತರೆ, ಇದುವರೆಗೆ ಕರ್ನಾಟಕದ 224 ಸ್ಥಾನಗಳಲ್ಲಿ 119 ವಿಧಾನಸಭಾ ಸ್ಥಾನಗಳ ಕುರಿತು ಜನರ ಅಭಿಪ್ರಾಯ ಬಂದಿದೆ. ಹೀಗಾಗಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗುತ್ತಿವೆ ನೋಡೋಣ. ಬಿಜೆಪಿ ಖಾತೆಗೆ 62 ಸ್ಥಾನಗಳು ಬರುತ್ತಿವೆ. ಕಾಂಗ್ರೆಸ್ಗೆ 44 ಸ್ಥಾನಗಳು ಸಿಗುತ್ತಿವೆ. ಜೆಡಿಎಸ್ಗೆ 12 ಸ್ಥಾನಗಳು ಸಿಗುತ್ತಿವೆ. ಇತರೆ ಪಕ್ಷಗಳ ಖಾತೆಗೆ 1 ಸ್ಥಾನ ಹೋಗುತ್ತಿದೆ. ಈಗ ಶಿವಮೊಗ್ಗ ಜಿಲ್ಲೆಯ ಬಗ್ಗೆ ಮಾತಾಡೋಣ. ಶಿವಮೊಗ್ಗದಲ್ಲಿ 7 ವಿಧಾನಸಭಾ ಸ್ಥಾನಗಳಿವೆ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷ ಗೆಲುವಿನ ಬಾವುಟ ಹಾರಿಸುತ್ತಿದೆ? ಬನ್ನಿ ಜನಾಭಿಪ್ರಾಯ ಸಮೀಕ್ಷೆಯ ಅಭಿಪ್ರಾಯವನ್ನು ತಿಳಿದುಕೊಳ್ಳೋಣ. ಈ 7 ಸ್ಥಾನಗಳಲ್ಲಿ 4 ಸ್ಥಾನಗಳನ್ನು ಬಿಜೆಪಿ ಗೆಲ್ಲುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ 3 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಜೆಡಿಎಸ್ ಮತ್ತು ಇತರ ಪಕ್ಷಗಳು ಶೂನ್ಯ ಸ್ಥಾನಗಳಿಗೆ ಸೀಮಿತವಾಗುವ ಸಾಧ್ಯತೆ ಇದೆ. ಈಗ ಗದಗ ಜಿಲ್ಲೆಯ ಬಗ್ಗೆ ಮಾತಾಡೋಣ. ಗದಗದಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಬಿಜೆಪಿ 1 ಸ್ಥಾನದಲ್ಲಿ ಗೆಲುವು ಸಾಧಿಸಬಹುದು ಎಂದು ಕಾಣುತ್ತಿದೆ. ಮತ್ತೊಂದೆಡೆ ಕಾಂಗ್ರೆಸ್ ಪಕ್ಷಕ್ಕೆ 3 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಜೆಡಿಎಸ್ ಮತ್ತು ಇತರ ಪಕ್ಷಗಳು ಶೂನ್ಯ ಸ್ಥಾನಗಳಿಗೆ ಸೀಮಿತವಾಗುವ ಸಾಧ್ಯತೆ ಇದೆ. ಇಲ್ಲಿಯವರೆಗೆ ಕರ್ನಾಟಕದ 224 ಸ್ಥಾನಗಳಲ್ಲಿ 130 ವಿಧಾನಸಭಾ ಸ್ಥಾನಗಳ ಬಗ್ಗೆ ಜನರ ಅಭಿಪ್ರಾಯ ಹೊರಬಂದಿದೆ. ಹಾಗಾದರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗುತ್ತಿವೆ? ಬನ್ನಿ ತಿಳಿದುಕೊಳ್ಳೋಣ. ಬಿಜೆಪಿಯ ಖಾತೆಗೆ 67 ಸ್ಥಾನಗಳು ಬರುತ್ತಿವೆ ಎಂದು ಕಾಣುತ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ 50 ಸ್ಥಾನಗಳು ಸಿಗುತ್ತಿವೆ. ಜೆಡಿಎಸ್ ಪಕ್ಷಕ್ಕೆ 12 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಇತರರ ಖಾತೆಗೆ 1 ಸ್ಥಾನ ಹೋಗಬಹುದು ಎಂಬ ಅಂದಾಜು ಇದೆ. ಈಗ ಬಾಲಕೋಟ ಜಿಲ್ಲೆಯ ಬಗ್ಗೆ ಮಾತಾಡೋಣ. ಬಾಲಕೋಟದಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಬಿಜೆಪಿ 4 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ 3 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಜೆಡಿಎಸ್ ಮತ್ತು ಇತರ ಪಕ್ಷಗಳು ಶೂನ್ಯ ಸ್ಥಾನಗಳಿಗೆ ಸೀಮಿತವಾಗುವ ಸಾಧ್ಯತೆ ಇದೆ. ಈಗ ತುಮಕೂರು ಜಿಲ್ಲೆಯ ಬಗ್ಗೆ ಮಾತಾಡೋಣ. ಸ್ನೇಹಿತರೆ, ತುಮಕೂರು ಜಿಲ್ಲೆಯಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಿವೆ. ಈ 11 ಸ್ಥಾನಗಳಲ್ಲಿ ಬಿಜೆಪಿ 5 ಸ್ಥಾನಗಳಲ್ಲಿ ಜಯ ಸಾಧಿಸುವ ಸಾಧ್ಯತೆ ಇದೆ. ಅಂದರೆ ಬಿಜೆಪಿ 5 ಸ್ಥಾನಗಳನ್ನು ಗೆಲ್ಲಬಹುದು. ಕಾಂಗ್ರೆಸ್ ಪಕ್ಷಕ್ಕೂ 5 ಸ್ಥಾನಗಳಲ್ಲಿ ಮುನ್ನಡೆ ಸಿಗುವ ಸಾಧ್ಯತೆ ಇದೆ. ಜೆಡಿಎಸ್ ಇಲ್ಲಿ 1 ಸ್ಥಾನದಲ್ಲಿ ತೃಪ್ತಿ ಪಡಬೇಕಾಗುತ್ತದೆ. ಇತರ ಪಕ್ಷಗಳು ಶೂನ್ಯ ಸ್ಥಾನಗಳಿಗೆ ಸೀಮಿತವಾಗುವ ಸಾಧ್ಯತೆ ಇದೆ. ಇಲ್ಲಿಯವರೆಗೆ ಕರ್ನಾಟಕದ 224 ಸ್ಥಾನಗಳಲ್ಲಿ 148 ವಿಧಾನಸಭಾ ಸ್ಥಾನಗಳ ಬಗ್ಗೆ ಜನರ ಅಭಿಪ್ರಾಯ ಹೊರಬಂದಿದೆ. ಹಾಗಾದರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗುತ್ತಿವೆ? ಬನ್ನಿ ತಿಳಿದುಕೊಳ್ಳೋಣ. ಬಿಜೆಪಿಯ ಖಾತೆಗೆ 76 ಸ್ಥಾನಗಳು ಬರುತ್ತಿವೆ ಎಂದು ಕಾಣುತ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ 58 ಸ್ಥಾನಗಳು ಸಿಗುತ್ತಿವೆ. ಜೆಡಿಎಸ್ ಪಕ್ಷಕ್ಕೆ 13 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಇತರರ ಖಾತೆಗೆ 1 ಸ್ಥಾನ ಹೋಗಬಹುದು ಎಂಬ ಅಂದಾಜು ಇದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಮಾತಾಡೋಣ. ದಕ್ಷಿಣ ಕನ್ನಡದಲ್ಲಿ 8 ವಿಧಾನಸಭಾ ಸ್ಥಾನಗಳಿವೆ. ಇಲ್ಲಿ ಬಿಜೆಪಿ 4 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ 8ರಲ್ಲಿ 2 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಜೆಡಿಎಸ್ ಪಕ್ಷಕ್ಕೂ 2 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಇತರ ಪಕ್ಷಗಳು ಶೂನ್ಯ ಸ್ಥಾನಗಳಿಗೆ ಸೀಮಿತವಾಗಬಹುದು. ಈಗ ಯಾದಗಿರಿ ಜಿಲ್ಲೆಯ ಬಗ್ಗೆ ಮಾತಾಡೋಣ. ಯಾದಗಿರಿ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಬಿಜೆಪಿ 2 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ 1 ಸ್ಥಾನ ಸಿಗಬಹುದು ಮತ್ತು ಜೆಡಿಎಸ್ ಪಕ್ಷಕ್ಕೂ 1 ಸ್ಥಾನ ಸಿಗುವ ಸಾಧ್ಯತೆ ಇದೆ. ಇತರ ಪಕ್ಷಗಳು ಶೂನ್ಯ ಸ್ಥಾನಗಳಿಗೆ ಸೀಮಿತವಾಗಬಹುದು. ಇಲ್ಲಿಯವರೆಗೆ ಕರ್ನಾಟಕದ 224 ಸ್ಥಾನಗಳಲ್ಲಿ 160 ವಿಧಾನಸಭಾ ಸ್ಥಾನಗಳ ಬಗ್ಗೆ ಜನರ ಅಭಿಪ್ರಾಯ ಹೊರಬಂದಿದೆ. ಹಾಗಾದರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗುತ್ತಿವೆ? ಬನ್ನಿ ತಿಳಿದುಕೊಳ್ಳೋಣ. ಬಿಜೆಪಿಯ ಖಾತೆಗೆ 82 ಸ್ಥಾನಗಳು ಬರುತ್ತಿವೆ ಎಂದು ಕಾಣುತ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ 61 ಸ್ಥಾನಗಳು ಸಿಗುತ್ತಿವೆ. ಜೆಡಿಎಸ್ ಪಕ್ಷಕ್ಕೆ 16 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಇತರರ ಖಾತೆಗೆ 1 ಸ್ಥಾನ ಹೋಗಬಹುದು ಎಂಬ ಅಂದಾಜು ಇದೆ. ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಗ್ಗೆ ಮಾತಾಡೋಣ. ಬೆಂಗಳೂರು ಗ್ರಾಮಾಂತರದಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಿವೆ. ಈ 28 ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿಜೆಪಿ 15 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ 11 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಜೆಡಿಎಸ್ ಪಕ್ಷಕ್ಕೆ 2 ಸ್ಥಾನಗಳು ಸಿಗಬಹುದು. ಇತರ ಪಕ್ಷಗಳು ಶೂನ್ಯ ಸ್ಥಾನಗಳಿಗೆ ಸೀಮಿತವಾಗಬಹುದು. ಈಗ ಚಿತ್ರದುರ್ಗ ಜಿಲ್ಲೆಯ ಬಗ್ಗೆ ಮಾತಾಡೋಣ. ಚಿತ್ರದುರ್ಗದಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಬಿಜೆಪಿ 5 ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ 1 ಸ್ಥಾನ ಸಿಗುವ ಸಾಧ್ಯತೆ ಇದೆ. ಜೆಡಿಎಸ್ ಮತ್ತು ಇತರ ಪಕ್ಷಗಳು ಶೂನ್ಯ ಸ್ಥಾನಗಳಿಗೆ ಸೀಮಿತವಾಗಬಹುದು. ಇಲ್ಲಿಯವರೆಗೆ ಕರ್ನಾಟಕದ 224 ಸ್ಥಾನಗಳಲ್ಲಿ 194 ವಿಧಾನಸಭಾ ಸ್ಥಾನಗಳ ಬಗ್ಗೆ ಜನರ ಅಭಿಪ್ರಾಯ ಹೊರಬಂದಿದೆ. ಹಾಗಾದರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗುತ್ತಿವೆ? ಬನ್ನಿ ತಿಳಿದುಕೊಳ್ಳೋಣ. ಬಿಜೆಪಿಯ ಖಾತೆಗೆ 102 ಸ್ಥಾನಗಳು ಬರುತ್ತಿವೆ ಎಂದು ಕಾಣುತ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ 73 ಸ್ಥಾನಗಳು ಸಿಗುತ್ತಿವೆ. ಜೆಡಿಎಸ್ ಪಕ್ಷಕ್ಕೆ 18 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ.
ಇತರರ ಖಾತೆಗೆ ಒಂದು ಸ್ಥಾನ ಹೋಗಬಹುದು ಎಂಬ ಅಂದಾಜು ಇದೆ. ಈಗ ಮೈಸೂರಿನ ಬಗ್ಗೆ ಮಾತಾಡೋಣ. ಮೈಸೂರು ಜಿಲ್ಲೆಯಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಬಿಜೆಪಿ 5 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ 3 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಜೆಡಿಎಸ್ ಪಕ್ಷಕ್ಕೂ 3 ಸ್ಥಾನಗಳು ಸಿಗಬಹುದು. ಇತರ ಪಕ್ಷಗಳು ಶೂನ್ಯ ಸ್ಥಾನಗಳಿಗೆ ಸೀಮಿತವಾಗಬಹುದು. ಮೈಸೂರಿನ ನಂತರ ದಾವಣಗೆರೆಯ ಬಗ್ಗೆ ಮಾತಾಡೋಣ. ದಾವಣಗೆರೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಬಿಜೆಪಿ 6 ಸ್ಥಾನಗಳಲ್ಲಿ ಜಯ ಸಾಧಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ 1 ಸ್ಥಾನ ಸಿಗಬಹುದು ಮತ್ತು ಜೆಡಿಎಸ್ ಪಕ್ಷಕ್ಕೂ 1 ಸ್ಥಾನ ಸಿಗಬಹುದು. ವಿಡಿಯೋದಲ್ಲಿ ಮುಂದುವರಿಯುವ ಮೊದಲು ನಿಮ್ಮೆಲ್ಲರಿಗೂ ಒಂದು ವಿನಂತಿ. ನೀವು ಈ ವಿಡಿಯೋವನ್ನು ಯಾವ ಜಿಲ್ಲೆ, ನಗರ ಅಥವಾ ಹಳ್ಳಿಯಿಂದ ನೋಡುತ್ತಿದ್ದೀರಿ ಮತ್ತು ನಿಮ್ಮ ಅಭಿಪ್ರಾಯದಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗಬಹುದು ಎಂದು ಕಾಮೆಂಟ್ನಲ್ಲಿ ತಿಳಿಸಿ. ಜೊತೆಗೆ ಕಾಮೆಂಟ್ನಲ್ಲಿ ಜೈ ಹಿಂದ್ ಮತ್ತು ಜೈ ಭಾರತ್ ಬರೆಯುವುದನ್ನು ಮರೆಯಬೇಡಿ. ಸ್ನೇಹಿತರೆ, ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಹೋಗಲಿ ಸ್ನೇಹಿತರೆ, ಮುಂದುವರಿಯೋಣ. ಈಗಾಗಲೇ ಕರ್ನಾಟಕದ 224 ಸ್ಥಾನಗಳಲ್ಲಿ 213 ವಿಧಾನಸಭಾ ಸ್ಥಾನಗಳ ಬಗ್ಗೆ ಜನರ ಅಭಿಪ್ರಾಯ ಹೊರಬಂದಿದೆ. ಹಾಗಾದರೆ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಸಿಗುತ್ತಿವೆ? ಬನ್ನಿ ತಿಳಿದುಕೊಳ್ಳೋಣ. ಬಿಜೆಪಿಯ ಖಾತೆಗೆ 113 ಸ್ಥಾನಗಳು ಬರುತ್ತಿವೆ ಎಂದು ಕಾಣುತ್ತಿದೆ. ಕಾಂಗ್ರೆಸ್ ಪಕ್ಷಕ್ಕೆ 77 ಸ್ಥಾನಗಳು ಸಿಗುತ್ತಿವೆ. ಜೆಡಿಎಸ್ ಪಕ್ಷಕ್ಕೆ 22 ಸ್ಥಾನಗಳು ಸಿಗುವ ಸಾಧ್ಯತೆ ಇದೆ. ಇತರರ ಖಾತೆಗೆ 1 ಸ್ಥಾನ ಹೋಗಬಹುದು ಎಂಬ ಅಂದಾಜು ಇದೆ. ಈಗ ಕೊಡಗು ಜಿಲ್ಲೆಯ ಬಗ್ಗೆ ಮಾತಾಡೋಣ. ಕೊಡಗಿನಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ ಒಂದರಲ್ಲಿ ಬಿಜೆಪಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ. ಇನ್ನೊಂದು ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಗೆಲ್ಲಬಹುದು. ಜೆಡಿಎಸ್ ಮತ್ತು ಇತರ ಪಕ್ಷಗಳು ಶೂನ್ಯ ಸ್ಥಾನಗಳಿಗೆ ಸೀಮಿತವಾಗಬಹುದು. ಈಗ ಬೆಂಗಳೂರು ಅರ್ಬನ್ ಜಿಲ್ಲೆಯ ಬಗ್ಗೆ ಮಾತಾಡೋಣ. ಬೆಂಗಳೂರು ಅರ್ಬನ್ನಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ 2 ಸ್ಥಾನಗಳನ್ನು ಬಿಜೆಪಿ ಗೆಲ್ಲುವ ಸಾಧ್ಯತೆ ಇದೆ. ಇನ್ನೆರಡು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸಿಗುವ ಸಾಧ್ಯತೆ ಇದೆ. ಜೆಡಿಎಸ್ ಮತ್ತು ಇತರ ಪಕ್ಷಗಳು ಶೂನ್ಯ ಸ್ಥಾನಗಳಿಗೆ ಸೀಮಿತವಾಗಬಹುದು. ಈಗ ಕರ್ನಾಟಕದ ಕೊನೆಯ ಜಿಲ್ಲೆ ಚಿಕ್ಕಬಳ್ಳಾಪುರದ ಬಗ್ಗೆ ಮಾತಾಡೋಣ. ಚಿಕ್ಕಬಳ್ಳಾಪುರದಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಿವೆ. ಅವುಗಳಲ್ಲಿ 2 ಸ್ಥಾನಗಳನ್ನು ಬಿಜೆಪಿ ಗೆಲ್ಲುವ ಸಾಧ್ಯತೆ ಇದೆ. ಇನ್ನೆರಡು ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನಡೆ ಸಾಧಿಸುವ ಸಾಧ್ಯತೆ ಇದೆ. 1 ಸ್ಥಾನವನ್ನು ಜೆಡಿಎಸ್ ಗೆಲ್ಲಬಹುದು. ಇತರ ಪಕ್ಷಗಳು ಶೂನ್ಯ ಸ್ಥಾನಗಳಿಗೆ ಸೀಮಿತವಾಗಬಹುದು. ಹೌದು ಸ್ನೇಹಿತರೆ, ಕರ್ನಾಟಕದ ಎಲ್ಲಾ 224 ವಿಧಾನಸಭಾ ಸ್ಥಾನಗಳ ಜನಾಭಿಪ್ರಾಯ ಸಮೀಕ್ಷೆಯ ಫಲಿತಾಂಶಗಳನ್ನು ನಿಮಗೆ ತಿಳಿಸಲಾಗಿದೆ. ಭಾರತೀಯ ಜನತಾ ಪಾರ್ಟಿ 118 ಸ್ಥಾನಗಳೊಂದಿಗೆ ಸ್ಪಷ್ಟ ಬಹುಮತದ ಸರ್ಕಾರ ರಚಿಸುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷ 82 ಸ್ಥಾನಗಳೊಂದಿಗೆ 2ನೇ ಸ್ಥಾನದಲ್ಲಿ ಇರಬಹುದು. ಜೆಡಿಎಸ್ 23 ಸ್ಥಾನಗಳೊಂದಿಗೆ 3ನೇ ದೊಡ್ಡ ಪಕ್ಷವಾಗಬಹುದು. ಇತರ ಪಕ್ಷಗಳಿಗೆ ಕೇವಲ 1 ಸ್ಥಾನ ಸಿಗುವ ಸಾಧ್ಯತೆ ಇದೆ. ನಿಮಗೆ ಈ ಮಾಹಿತಿ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗಿನ ಕೆಂಪು ಬಟನ್ ಒತ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು.